ನಮಸ್ಕಾರ. ಸಂವಿಧಾನ ಮತ್ತು ಪೊಲಿಟಿಕಲ್ ಸೈನ್ಸ್ ಟಾಪ್ 35 ಪ್ರಶ್ನೋತ್ತರ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಈ ಒಂದು ಎಪಿಸೋಡ್ ಅನ್ನು ಸಂಪೂರ್ಣವಾಗಿ ನೋಡಿ. ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಲ್ಲಿ ಕೊಟ್ಟಿರುವಂತಹ ಪ್ರತಿಯೊಂದು ಪ್ರಶ್ನೆಯೂ ಕೂಡ ಮುಂಬರುವಂತಹ ಯಾವುದೇ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳಾಗಿರ್ಬೋದು, FDA, SDA, ಇತರ KPSC ನೇಮಕಾತಿಗಳು, ಶಿಕ್ಷಕರ ನೇಮಕಾತಿ, ಪೊಲೀಸ್ ನೇಮಕಾತಿಗೆ ಸಂಬಂಧಪಟ್ಟಿರುವಂಥದ್ದೇ ಎಲ್ಲ ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ನೀಡಲಾಗಿದೆ. ಈ ನಮ್ಮ ಪ್ರಯತ್ನ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆಲ್ ದ ಬೆಸ್ಟ್. ಸಂವಿಧಾನ ಸಮಿತಿಯ ಸದಸ್ಯರು ಬ್ರಿಟಿಷ್ ಇಂಡಿಯಾ ಪ್ರಾಂತ್ಯಗಳಿಂದ ಹೇಗೆ ಆಯ್ಕೆಯಾದರು? ಪ್ರಾಂತೀಯ ವಿಧಾನಸಭೆಗಳಿಂದ ಆಯ್ಕೆಗೊಂಡರು. ಸಂವಿಧಾನ ಸಮಿತಿಯ ಸದಸ್ಯರು ಪ್ರಾಂತೀಯ ವಿಧಾನಸಭೆಗಳಿಂದ ಆಯ್ಕೆಗೊಂಡರು. 4 ಈಸ್ ದಿ ರೈಟ್ ಆನ್ಸರ್. ಭಾರತಕ್ಕೆ ಸಂವಿಧಾನವನ್ನು ರೂಪಿಸಬೇಕೆಂಬ ಯೋಜನೆಯನ್ನು ಮೊದಲ ಬಾರಿಗೆ ಸಂವಿಧಾನ ಸಭೆಗೆ ತಿಳಿಸಿದ್ದು ನೆಹರು ವರದಿ 1928. ಭಾರತಕ್ಕೆ ಸಂವಿಧಾನವನ್ನು ರೂಪಿಸಬೇಕೆಂಬ ಯೋಜನೆಯನ್ನು ಮೊದಲ ಬಾರಿಗೆ ತಂದಿದ್ದು ಮೊದಲ ಸ್ವಾತಂತ್ರ್ಯ ಭಾರತದ ಪ್ರಧಾನಮಂತ್ರಿಯಾಗಿರುವಂತಹ ನೆಹರೂರವರು. ಇವರ ವರದಿ 1928. 1 ಈಸ್ ದಿ ರೈಟ್ ಆನ್ಸರ್. ಭಾರತದ ಸಂವಿಧಾನದ ಸಮಿತಿಯ ಮೊದಲ ಸಮಾವೇಶ ಯಾವಾಗ ನಡೆಯಿತು? 9 ಡಿಸೆಂಬರ್ 1946. ಭಾರತ ಸಂವಿಧಾನ ಸಮಿತಿಯ ಮೊದಲ ಸಮಾವೇಶ 9 ಡಿಸೆಂಬರ್ 1946ರಂದು ನಡೆಯಿತು. 3 ಈಸ್ ದಿ ರೈಟ್ ಆನ್ಸರ್. ಸಂವಿಧಾನ ಸಮಿತಿಯ ಕರಡು ಅಧ್ಯಕ್ಷರು ಯಾರು? ಡಾಕ್ಟರ್ BR ಅಂಬೇಡ್ಕರ್. ಸಂವಿಧಾನ ಸಮಿತಿಯ ಕರಡು ಅಧ್ಯಕ್ಷರಾಗಿದ್ದು ಡಾಕ್ಟರ್ BR ಅಂಬೇಡ್ಕರ್ ಅವರು. 1 ಈಸ್ ದಿ ರೈಟ್ ಆನ್ಸರ್. ಸಂವಿಧಾನ ರಚನಾ ಸಮಿತಿಯಿಂದ ಮುಸ್ಲಿಂ ಲೀಗ್ ಹೊರನಡೆದ ನಂತರ ಅದರಲ್ಲಿ ಸದಸ್ಯರ ಸಂಖ್ಯೆ ಎಷ್ಟಾಗಿತ್ತು? 299. ಸಂವಿಧಾನ ರಚನಾ ಸಮಿತಿಯಿಂದ ಮುಸ್ಲಿಂ ಲೀಗ್ ಹೊರನಡೆದ ನಂತರ ಸದಸ್ಯರ ಸಂಖ್ಯೆ 299. 1 ಈಸ್ ದಿ ರೈಟ್ ಆನ್ಸರ್. ಭಾರತದ ಸಂವಿಧಾನದ ತತ್ವ ಪರಿಕಲ್ಪನೆಯ ನಿರ್ಣಯವನ್ನು ಸಂವಿಧಾನ ಸಮಿತಿಯಲ್ಲಿ ಪರಿಚಯಿಸಿದವರು ಯಾರು? ಪಂಡಿತ್ ಜವಾಹರಲಾಲ್ ನೆಹರು. ಭಾರತದ ಸಂವಿಧಾನದ ತತ್ವ ಪರಿಕಲ್ಪನೆಯ ನಿರ್ಣಯವನ್ನು ಪಂಡಿತ್ ಜವಾಹರಲಾಲ್ ನೆಹರೂರವರು ಪರಿಚಯಿಸಿದರು. 3 ಈಸ್ ದಿ ರೈಟ್ ಆನ್ಸರ್. ಸಂವಿಧಾನ ರಚನಾ ಸಮಿತಿಯಲ್ಲಿ ಅಧ್ಯಕ್ಷರನ್ನು ಒಳಗೊಂಡಂತೆ ಇದ್ದ ಸದಸ್ಯರ ಸಂಖ್ಯೆ ಎಷ್ಟು? 7. ಸಂವಿಧಾನ ರಚನಾ ಸಮಿತಿಯಲ್ಲಿ ಅಧ್ಯಕ್ಷರನ್ನು ಒಳಗೊಂಡಂತೆ 7 ಜನ ಸದಸ್ಯರಿದ್ದರು. 1 ಈಸ್ ದಿ ರೈಟ್ ಆನ್ಸರ್. 26 ನವೆಂಬರ್ 1949ರ ನಂತರ ತಕ್ಷಣ ಜಾರಿಗೆ ಬಂದ ಕೆಳಗಿನ ಅಂಶಗಳು ಯಾವುವು? ಮೇಲಿನ ಎಲ್ಲ ಅಂದರೆ ಪೌರತ್ವ, ಚುನಾವಣೆಗಳು, ತಾತ್ಕಾಲಿಕ ಸಂಸತ್ತು 26 ನವೆಂಬರ್ 1949ರ ನಂತರ ಜಾರಿಗೆ ಬಂದಿತ್ತು. 4 ಈಸ್ ದಿ ರೈಟ್ ಆನ್ಸರ್. ಭಾರತದ ಸಂವಿಧಾನ ಸಮಿತಿಯಲ್ಲಿ ತೆಗೆದುಕೊಂಡ ನಿರ್ಧಾರಗಳು ಮೇಲಿನ ಎಲ್ಲ ಅಂದರೆ ಭಾರತ ಸಂವಿಧಾನ ಸಮಿತಿಯಲ್ಲಿ ಸಾಮಾನ್ಯ ಬಹುಮತ, 3/2 ಬಹುಮತ ಮತ್ತು ಸರ್ವಾನುಮತ. 4 ಈಸ್ ದಿ ರೈಟ್ ಆನ್ಸರ್. ಭಾರತದ ಸಂವಿಧಾನಕ್ಕೆ ಪೀಠಿಕೆಯೇ ಕೀ ನೋಟ್ ಎಂದು ಹೇಳಿದವರು ಯಾರು? ಅರ್ನೆಸ್ಟ್ ಬರ್ಗರ್. ಭಾರತದ ಸಂವಿಧಾನಕ್ಕೆ ಪೀಠಿಕೆಯೇ ಕೀ ನೋಟ್ ಎಂದು ಅರ್ನೆಸ್ಟ್ ಬರ್ಗರ್ ಅವರು ಹೇಳಿದ್ದರು. 1 ಈಸ್ ದಿ ರೈಟ್ ಆನ್ಸರ್. ಭಾರತದ ಒಕ್ಕೂಟ ವ್ಯವಸ್ಥೆಯ ಪರಿಕಲ್ಪನೆಯನ್ನು ಯಾವ ದೇಶದಿಂದ ತೆಗೆದುಕೊಳ್ಳಲಾಗಿದೆ? ಕೆನಡಾ. ಭಾರತದ ಒಕ್ಕೂಟ ವ್ಯವಸ್ಥೆಯ ಪರಿಕಲ್ಪನೆಯನ್ನು ಕೆನಡಾ ದೇಶದಿಂದ ತೆಗೆದುಕೊಳ್ಳಲಾಗಿದೆ. 2 ಈಸ್ ದಿ ರೈಟ್ ಆನ್ಸರ್. ಭಾರತದ ಸಂವಿಧಾನ ರಚನಾ ಸಮಿತಿಯ ಸದಸ್ಯರು ಯುನೈಟೆಡ್ ಸ್ಟೇಟ್ಸ್ ಸಂವಿಧಾನದಿಂದ ಈ ಕೆಳಗಿನ ಯಾವ ಅಂಶವನ್ನು ತೆಗೆದುಕೊಂಡಿದ್ದಾರೆ? ಮೇಲಿನ ಎಲ್ಲ. ಯುನೈಟೆಡ್ ಸ್ಟೇಟ್ಸ್ ಸಂವಿಧಾನದಿಂದ ನ್ಯಾಯ ಮರುಪರಿಶೀಲನೆ, ಮೂಲಭೂತ ಹಕ್ಕುಗಳು ಹಾಗೂ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರನ್ನು ತೆಗೆದುಹಾಕುವ ವಿಧಾನವನ್ನು ತೆಗೆದುಕೊಂಡಿದ್ದಾರೆ. 4 ಈಸ್ ದಿ ರೈಟ್ ಆನ್ಸರ್. ಭಾರತೀಯ ಸಂವಿಧಾನದಲ್ಲಿ ಅಳವಡಿಸಲಾಗಿರುವ ತುರ್ತುಸ್ಥಿತಿ ನೀತಿಯ ಮೇಲೆ ಹೆಚ್ಚು ಪ್ರಭಾವ ಬೀರಿರುವುದು ಜರ್ಮನ್ ವೈಮರ್ ಸಂವಿಧಾನ. ಭಾರತೀಯ ಸಂವಿಧಾನದಲ್ಲಿ ಅಳವಡಿಸಲಾಗಿರುವ ತುರ್ತುಸ್ಥಿತಿ ನೀತಿಯ ಮೇಲೆ ಜರ್ಮನ್ ವೈಮರ್ ಸಂವಿಧಾನ ಹೆಚ್ಚು ಪ್ರಭಾವ ಬೀರಿದೆ. 2 ಈಸ್ ದಿ ರೈಟ್ ಆನ್ಸರ್. ಭಾರತ ಸರ್ಕಾರ ಕಾಯಿದೆ 1935ರಿಂದ ಈ ಕೆಳಗಿನ ಯಾವ ಅಂಶವನ್ನು ಸಂವಿಧಾನಕ್ಕೆ ಪಡೆಯಲಾಗಿದೆ? ಮೇಲಿನ ಎಲ್ಲ ಅಂದರೆ ಭಾರತ ಸರ್ಕಾರ ಕಾಯ್ದೆ 1935ರಿಂದ
ಒಕ್ಕೂಟ ವ್ಯವಸ್ಥೆ, ಒಕ್ಕೂಟ ನ್ಯಾಯ ವ್ಯಾಪ್ತಿಗಳು ಹಾಗೂ ರಾಜ್ಯಪಾಲರ ಅಧಿಕಾರಗಳನ್ನು ಸಂವಿಧಾನಕ್ಕೆ ಪಡೆಯಲಾಗಿದೆ. 4 ಈಸ್ ದಿ ರೈಟ್ ಆನ್ಸರ್. ಭಾರತವು ಜಾತ್ಯತೀತ ರಾಷ್ಟ್ರ ಎಂದು ಸಂವಿಧಾನ ಹೇಳುತ್ತದೆ. ಇದರ ಅರ್ಥ ಧರ್ಮವು ನಾಗರಿಕನ ವೈಯಕ್ತಿಕ ಅಂಶವೆಂದು ಪರಿಗಣಿಸಿ ದೇಶದ ಪ್ರಜೆಯ ಮೇಲೆ ಧಾರ್ಮಿಕ ತಾರತಮ್ಯವನ್ನು ತೋರಿಸಬಾರದು. ಭಾರತವು ಜಾತ್ಯತೀತ ರಾಷ್ಟ್ರ ಎಂಬುದನ್ನು ಇದು ತಿಳಿಸುತ್ತದೆ. 3 ಈಸ್ ದಿ ರೈಟ್ ಆನ್ಸರ್. ಪ್ರಿಯಂಬಲ್ ಅಥವಾ ಪೀಠಿಕೆಯನ್ನು ರಚನಾ ಸಮಿತಿಯ ಮುಂದೆ ಮಂಡಿಸಿದವರು ಯಾರು? ನೆಹರು. ಪ್ರಿಯಂಬಲ್ ಅಥವಾ ಪೀಠಿಕೆಯನ್ನು ರಚನಾ ಸಮಿತಿಯ ಮುಂದೆ ಮಂಡಿಸಿದ್ದು ಜವಾಹರಲಾಲ್ ನೆಹರು, ಸ್ವಾತಂತ್ರ್ಯ ಭಾರತದ ಪ್ರಥಮ ಪ್ರಧಾನಮಂತ್ರಿ. 3 ಈಸ್ ದಿ ರೈಟ್ ಆನ್ಸರ್. ಭಾರತೀಯ ಸಂವಿಧಾನದಲ್ಲಿ ಜಾತ್ಯತೀತ ಮತ್ತು ಯೂನಿಟಿ ಇಂಟಿಗ್ರಿಟಿ ಆಫ್ ದ ನೇಷನ್ ಎಂಬ ಪದಗಳನ್ನು ಯಾವ ಸಾಂವಿಧಾನಿಕ ತಿದ್ದುಪಡಿಯ ಮೂಲಕ ಸೇರಿಸಲಾಯಿತು? 42ನೇ ತಿದ್ದುಪಡಿಯ ಭಾರತೀಯ ಸಂವಿಧಾನದಲ್ಲಿ ಜಾತ್ಯತೀತ ಮತ್ತು ಯೂನಿಟಿ ಇಂಟಿಗ್ರಿಟಿ ಆಫ್ ದ ನೇಷನ್ ಎಂಬ ಪದಗಳನ್ನು 42ನೇ ತಿದ್ದುಪಡಿಯ ಮೂಲಕ ಸೇರಿಸಲಾಯಿತು. 1 ಈಸ್ ದಿ ರೈಟ್ ಆನ್ಸರ್. ಭಾರತೀಯ ಸಂವಿಧಾನದ ಪೀಠಿಕೆಯನ್ನು ಎಷ್ಟು ಬಾರಿ ತಿದ್ದುಪಡಿ ಮಾಡಲಾಗಿದೆ? 1. ಭಾರತೀಯ ಸಂವಿಧಾನದ ಪೀಠಿಕೆಯನ್ನು 1 ಬಾರಿ ಮಾತ್ರ ತಿದ್ದುಪಡಿ ಮಾಡಲಾಗಿದೆ. 1 ಈಸ್ ದಿ ರೈಟ್ ಆನ್ಸರ್. ಕೆಳಗಿನವುಗಳಲ್ಲಿ ಮೂಲಭೂತ ಆಯ್ಕೆಯ ಸ್ವರೂಪದ ಅಂಶಗಳು. ಸಂಸತ್ತಿನ ಪ್ರಜಾಪ್ರಭುತ್ವ ಇದು ಮೂಲಭೂತ ಆಯ್ಕೆಯ ಅಂಶ. 3 ಈಸ್ ದಿ ರೈಟ್ ಆನ್ಸರ್. ಭಾರತದ ಸಂವಿಧಾನದ ಪೀಠಿಕೆಯಲ್ಲಿ ಉಲ್ಲೇಖಿಸಲಾಗಿರುವ ಸಮಾನತೆ ಮತ್ತು ಭ್ರಾತೃತ್ವಗಳ ಮೇಲೆ ಪ್ರಭಾವ ಬೀರಿರುವುದು. ಫ್ರೆಂಚ್ ಕ್ರಾಂತಿ. ಭಾರತದ ಸಂವಿಧಾನದ ಪೀಠಿಕೆಯಲ್ಲಿ ಸಮಾನತೆ ಮತ್ತು ಭ್ರಾತೃತ್ವಗಳ ಮೇಲೆ ಫ್ರೆಂಚ್ ಕ್ರಾಂತಿ ಪ್ರಭಾವ ಬೀರಿದೆ. 1 ಈಸ್ ದಿ ರೈಟ್ ಆನ್ಸರ್. ಯಾವ ಸಂದರ್ಭದಲ್ಲಿ ಭಾರತದ ಉಪರಾಷ್ಟ್ರಪತಿಯನ್ನು ಅವರ ಅಧಿಕಾರಾವಧಿ ಮುಗಿಯುವ ಮುನ್ನವೇ ತೆರವುಗೊಳಿಸಬಹುದು? ರಾಜ್ಯಸಭೆಯು 3/2 ಬಹುಮತದ ನಿರ್ಣಯವನ್ನು ಅನುಮೋದಿಸಿದರೆ ಮತ್ತು ಅದು ಲೋಕಸಭೆ ಅದನ್ನು ಅಂಗೀಕರಿಸಿದರೆ ಭಾರತದ ಉಪರಾಷ್ಟ್ರಪತಿಯನ್ನು ಅವರ ಅಧಿಕಾರಾವಧಿ ಮುಗಿಯುವ ಮುನ್ನವೇ ತೆರವುಗೊಳಿಸಬಹುದು. 1 ಈಸ್ ದಿ ರೈಟ್ ಆನ್ಸರ್. ಆರ್ಥಿಕ ತುರ್ತು ಸಮಯದಲ್ಲಿ ರಾಷ್ಟ್ರಪತಿಗಳು ಕೆಳಗಿನ ಯಾವ ಕ್ರಮಗಳನ್ನು ತೆಗೆದುಕೊಳ್ಳಬಹುದು? ಮೇಲಿನ ಎಲ್ಲ. ಅಂದರೆ ಆರ್ಥಿಕ ತುರ್ತು ಸಮಯದಲ್ಲಿ ರಾಷ್ಟ್ರಪತಿಗಳು ಅವರು ಅಗತ್ಯವೆಂದು ತಿಳಿದ ಆರ್ಥಿಕ ನಿಯಮಗಳನ್ನು ಪರಿಶೀಲಿಸಬೇಕೆಂದು ಕೇಂದ್ರ, ರಾಜ್ಯ ಸರ್ಕಾರಗಳಿಗೆ ಆದೇಶಿಸುವುದು. ಎಲ್ಲ ನಾಗರಿಕ ಸೇವಕರ ವೇತನಗಳನ್ನು ಕಡಿಮೆ ಮಾಡುವಂತೆ ಆದೇಶಿಸಬಹುದು. ಸುಪ್ರೀಂ ಕೋರ್ಟ್, ಹೈಕೋರ್ಟ್ ನ್ಯಾಯಾಧೀಶರ ವೇತನಗಳನ್ನು ಕಡಿಮೆ ಮಾಡುವಂತೆ ಆದೇಶಿಸಬಹುದು. 4 ಈಸ್ ದಿ ರೈಟ್ ಆನ್ಸರ್. ಈ ಕೆಳಗಿನವುಗಳಲ್ಲಿ ಭಾರತೀಯ ರಾಷ್ಟ್ರಪತಿ ನ್ಯಾಯಾಧಿಕಾರಗಳು ಯಾವುವು? ಎ. ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಮತ್ತು ಇತರ ನ್ಯಾಯಾಧೀಶರನ್ನು ನೇಮಿಸುವುದು. ಬಿ. ವ್ಯಕ್ತಿಗಳ ಅಪರಾಧಗಳ ಶಿಕ್ಷೆಗಳನ್ನು ಕಡಿಮೆ ಮಾಡುವುದು ಮತ್ತು ಕ್ಷಮಾದಾನ ನೀಡುವುದು. ಎ ಮತ್ತು ಬಿ ಎರಡೂ ಕೂಡ ಸರಿ. ಭಾರತೀಯ ರಾಷ್ಟ್ರಪತಿಗಳ ಇವು ನ್ಯಾಯಾಧಿಕಾರಗಳು. 3 ಈಸ್ ದಿ ರೈಟ್ ಆನ್ಸರ್. ಪ್ರಧಾನಮಂತ್ರಿ ನೇಮಕದಲ್ಲಿ ರಾಷ್ಟ್ರಪತಿಗೆ ಯಾವಾಗ ಅವಕಾಶವಿರುತ್ತದೆ? ಲೋಕಸಭೆಯಲ್ಲಿ ಯಾವುದೇ ಪಕ್ಷಕ್ಕೆ ಸಂಪೂರ್ಣ ಬಹುಮತವಿಲ್ಲದಿದ್ದಾಗ ಪ್ರಧಾನಮಂತ್ರಿ ನೇಮಕದಲ್ಲಿ ರಾಷ್ಟ್ರಪತಿಗೆ ಅವಕಾಶವಿರುತ್ತದೆ. 3 ಈಸ್ ದಿ ರೈಟ್ ಆನ್ಸರ್. ರಾಷ್ಟ್ರಪತಿಗಳ ಆರ್ಥಿಕ ಅಧಿಕಾರಗಳು ಯಾವುವು? ಮೇಲಿನ ಎಲ್ಲ. ರಾಷ್ಟ್ರಪತಿಗಳ ಆರ್ಥಿಕ ಅಧಿಕಾರಗಳು ಕೇಂದ್ರ ಬಜೆಟ್ ಅನ್ನು ಸಿದ್ಧಪಡಿಸಿ ಸಂಸತ್ತಿನ ಮುಂದೆ ಇರಿಸುವ ಜವಾಬ್ದಾರಿ, ಹಣಕಾಸು ಆಯೋಗದ ಅಧ್ಯಕ್ಷರು ಮತ್ತು ಅದರ ಸದಸ್ಯರನ್ನು ನೇಮಿಸಿಕೊಳ್ಳುವುದು, ಅವರ ಪೂರ್ವ ಅನುಮತಿ ಇಲ್ಲದೆ ಯಾವುದೇ ದ್ರವ್ಯ ಬಿಲ್ ಅನ್ನು ಪರಿಚಯಿಸಬಾರದು. 4 ಈಸ್ ದಿ ರೈಟ್ ಆನ್ಸರ್. ರಾಷ್ಟ್ರಪತಿ ಅಧಿಕಾರಗಳು ಕರ್ತವ್ಯಗಳಿಗೆ ಸಂಬಂಧಿಸಿದಂತೆ ಕೆಳಗಿನವುಗಳಲ್ಲಿ ಸರಿಯಾದ ಹೇಳಿಕೆಗಳು ಯಾವುವು? ಮೇಲಿನ ಎರಡೂ ಸರಿ. ಅಂದರೆ ಭಾರತ ಸಂಚಿತ ನಿಧಿಯಿಂದ ವೆಚ್ಚ ಮಾಡಬೇಕಾದ ಎಲ್ಲಾ ಶಾಸನ ಪ್ರಸ್ತಾಪಗಳನ್ನು ರಾಷ್ಟ್ರಪತಿಗಳ ಶಿಫಾರಸಿನಂತೆ ಸಂಸತ್ತಿನ ಪರಿಗಣನೆಗೆ ಕಳುಹಿಸಲಾಗುತ್ತದೆ. 2. ಲೋಕಸಭೆಯಲ್ಲಿ ಬಹುಮತ ಹೊಂದಿದ ಪಕ್ಷವನ್ನು ಆಹ್ವಾನಿಸಿ ತಮ್ಮ ನಾಯಕನನ್ನು ಆಯ್ಕೆ ಮಾಡಿಕೊಳ್ಳುವಂತೆ ತಿಳಿಸಿ ಆ ನಾಯಕನನ್ನೇ ಪ್ರಧಾನಿಯನ್ನಾಗಿ ನೇಮಕ ಮಾಡುವುದು. 3 ಈಸ್ ದಿ ರೈಟ್ ಆನ್ಸರ್. ಸಾಮಾನ್ಯವಾಗಿ ಸಂಸತ್ತಿನ ಮೊದಲ ಅಧಿವೇಶನ ರಾಷ್ಟ್ರಪತಿ ಭಾಷಣದ ಮೂಲಕ ಪ್ರಾರಂಭವಾಗುತ್ತದೆ.
ಆದರೆ ಆ ಭಾಷಣದ ಮುಖ್ಯಾಂಶಗಳು ಏನಾಗಿರುತ್ತವೆ? ಪ್ರಸ್ತುತ ವರ್ಷದ ಸರ್ಕಾರದ ನೀತಿ ಮತ್ತು ಯೋಜನೆಗಳನ್ನು ವಿವರಿಸುವುದು. ಇದು ರಾಷ್ಟ್ರಪತಿಗಳ ಭಾಷಣದ ಮುಖ್ಯಾಂಶಗಳು. 3 ಈಸ್ ದಿ ರೈಟ್ ಆನ್ಸರ್. ಕೆಳಗಿನವುಗಳಲ್ಲಿ ಉಪರಾಷ್ಟ್ರಪತಿಗಳ ಅರ್ಹತೆಗಳು ಯಾವುವು? ಎ. ಅವರು ಭಾರತದ ಪೌರರಾಗಿರಬೇಕು. ಬಿ. 35 ವರ್ಷ ಪೂರ್ಣಗೊಂಡಿರಬೇಕು. ಸಿ. ರಾಜ್ಯಸಭೆ ಸದಸ್ಯರಾಗಿರಬೇಕು. 1 ಮತ್ತು 2 ಅಂದರೆ ಅವರು ಭಾರತದ ಪೌರರಾಗಿರಬೇಕು ಮತ್ತು 35 ವರ್ಷ ಪೂರ್ಣಗೊಂಡಿರಬೇಕು. ಇವು ಉಪರಾಷ್ಟ್ರಪತಿಗಳ ಅರ್ಹತೆಗಳು. 2 ಈಸ್ ದಿ ರೈಟ್ ಆನ್ಸರ್. ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಯನ್ನು ಯಾರು ತೆರವುಗೊಳಿಸಬಹುದು? ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರನ್ನು ತೆರವುಗೊಳಿಸುವ ವಿಧಾನದಲ್ಲಿ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಯನ್ನು ತೆರವುಗೊಳಿಸಬಹುದು. 2 ಈಸ್ ದಿ ರೈಟ್ ಆನ್ಸರ್. ಸಂವಿಧಾನವು ಕೇಂದ್ರದ ಕಾರ್ಯನಿರ್ವಹಣೆಯ ಅಧಿಕಾರವನ್ನು ಯಾರಿಗೆ ನೀಡಿದೆ? ರಾಷ್ಟ್ರಪತಿಗಳಿಗೆ. ಸಂವಿಧಾನವು ಕೇಂದ್ರದ ಕಾರ್ಯನಿರ್ವಹಣೆಯ ಅಧಿಕಾರವನ್ನು ರಾಷ್ಟ್ರಪತಿಗಳಿಗೆ ನೀಡಿದೆ. 2 ಈಸ್ ದಿ ರೈಟ್ ಆನ್ಸರ್. ಈ ಕೆಳಗಿನವರಲ್ಲಿ ಯಾರು ಭಾರತದ ರಾಷ್ಟ್ರಪತಿ ಚುನಾವಣೆಯಲ್ಲಿ ಪಾಲ್ಗೊಳ್ಳುತ್ತಾರೆ? ಎ. ಸಂಸತ್ತಿನ ಎಲ್ಲ ಸದಸ್ಯರು. ಬಿ. ರಾಜ್ಯ ಶಾಸಕಾಂಗದ ಎಲ್ಲ ಸದಸ್ಯರು. ಸಿ. ರಾಜ್ಯ ವಿಧಾನಸಭೆಗೆ ಚುನಾಯಿತರಾದ ಸದಸ್ಯರು. ಡಿ. ರಾಜ್ಯ ವಿಧಾನ ಪರಿಷತ್ಗೆ ಆಯ್ಕೆಯಾದ ಸದಸ್ಯರು. ಎ, ಬಿ ಮತ್ತು ಸಿ ಅಂದರೆ ರಾಜ್ಯ ವಿಧಾನ ಪರಿಷತ್ಗೆ ಆಯ್ಕೆಯಾದ ಸದಸ್ಯರನ್ನು ಹೊರತುಪಡಿಸಿ ಉಳಿದ ಮೂವರು ರಾಷ್ಟ್ರಪತಿಗಳ ಚುನಾವಣೆಯಲ್ಲಿ ಪಾಲ್ಗೊಳ್ಳುತ್ತಾರೆ. 3 ಈಸ್ ದಿ ರೈಟ್ ಆನ್ಸರ್. ಸಂಸತ್ತಿನ ಉಭಯ ಸದನಗಳಿಗೆ ಆಯ್ಕೆಯಾದ ಒಟ್ಟು ಸದಸ್ಯರು ರಾಷ್ಟ್ರಪತಿ ಚುನಾವಣೆಯಲ್ಲಿ ತನ್ನ ನಿರ್ಣಾಯಕವಾದ ಮತವನ್ನು ಯಾವ ರೀತಿಯಲ್ಲಿ ವರ್ಗಾಯಿಸುತ್ತಾರೆ? ರಾಜ್ಯ ಸಂಸತ್ತು ಮತದಾನ ಬಲವನ್ನು ಸಮಾನ ಮಾಡಲು. 1 ಈಸ್ ದಿ ರೈಟ್ ಆನ್ಸರ್. ಉಪರಾಷ್ಟ್ರಪತಿಯಾಗಿ ಚುನಾವಣೆಯಲ್ಲಿ ಸ್ಪರ್ಧಿಸುವ ಅಭ್ಯರ್ಥಿ ರಾಷ್ಟ್ರಪತಿ ಸ್ಥಾನಕ್ಕೆ ಸ್ಪರ್ಧಿಸುವ ಅರ್ಹತೆಗಳನ್ನು ಹೊಂದಿರಬೇಕು. ಆದರೆ ಇದಕ್ಕೆ ಇರುವ ವಿನಾಯಿತಿ ಯಾವುದು? ರಾಜ್ಯಸಭೆಯ ಸದಸ್ಯರಾಗಿ ಚುನಾಯಿತರಾಗುವ ಅರ್ಹತೆ ಹೊಂದಿರಬೇಕು. ಇದು ಹೊಂದಿರುವಂತಹ ವಿನಾಯಿತಿ. 4 ಈಸ್ ದಿ ರೈಟ್ ಆನ್ಸರ್. ಸಂವಿಧಾನವು ರಾಷ್ಟ್ರಪತಿಗಳ ಪುನರ್ ಆಯ್ಕೆ ಬಗೆಗೆ ಯಾವ ರೀತಿಯಾಗಿ ವಿವರಿಸಿದೆ? ರಾಷ್ಟ್ರಪತಿಗಳ ಪುನರ್ ಆಯ್ಕೆಗೆ ಅನುಮತಿ ನೀಡಿದೆ. 2 ಈಸ್ ದಿ ರೈಟ್ ಆನ್ಸರ್. ಕೆಳಗಿನವುಗಳಲ್ಲಿ ರಾಷ್ಟ್ರಪತಿಗೆ ಕ್ಷಮಾದಾನ ಅಧಿಕಾರಗಳಿಗೆ ಸಂಬಂಧಿಸಿದ ಸರಿಯಾದ ಹೇಳಿಕೆಗಳು. ಎ. ಕೇಂದ್ರ ರಾಜ್ಯ ಕಾನೂನುಗಳಿಗೆ ವಿರುದ್ಧವಾಗಿ ಅಪರಾಧ ಮಾಡಿದ ಪ್ರಕರಣಗಳಲ್ಲಿ ಶಿಕ್ಷೆಯನ್ನು ರದ್ದು ಮಾಡಬಹುದು ಮತ್ತು ತಾತ್ಕಾಲಿಕ ವಿರಾಮ ನೀಡಬಹುದು. ಬಿ. ಇವರು ಮಾತ್ರ ಮರಣದಂಡನೆಗೆ ಕ್ಷಮಾದಾನ ನೀಡಬಹುದು. ಹಾಗಾದರೆ ಸರಿಯಾದ ಹೇಳಿಕೆ ಎ ಮತ್ತು ಬಿ ಎರಡೂ ಕೂಡ ಸರಿ. ಸಂಪೂರ್ಣವಾಗಿ ಈ ಪೊಲಿಟಿಕಲ್ ಸೈನ್ಸ್ ಹಾಗೂ ಸಂವಿಧಾನಕ್ಕೆ ಸಂಬಂಧಪಟ್ಟಿರುವಂತಹ ವಿಡಿಯೋವನ್ನು ನೋಡಿದ್ದಕ್ಕೆ ಮತ್ತೊಮ್ಮೆ ನಿಮಗೆ ಹೃತ್ಪೂರ್ವಕವಾಗಿರುವಂತಹ ಧನ್ಯವಾದಗಳು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಸ್ನೇಹಿತರೆ, ವಿಡಿಯೋವನ್ನು ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು. ನಾಳಿನ ಪ್ರಚಲಿತ ಘಟನೆಯ ವಿದ್ಯಮಾನದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀವಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.